ನಮಸ್ಕಾರ ಸ್ನೇಹಿತರೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲವರು ಸುದ್ದಿಗಳನ್ನು ಬರೀತಾರೆ, ಆದರೆ ಇನ್ನೂ ಕೆಲವರು ಪತ್ರಿಕೋದ್ಯಮದಲ್ಲಿ ಸುದ್ದಿಯನ್ನು ಬರೆಯುವಂತಹ ಧಾಟಿಯನ್ನೇ ಬದಲಾಯಿಸ್ತಾರೆ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವಗಳಲ್ಲಿ ರವಿ ಬೆಳಗೆರೆಯವರು ಕೂಡ ಒಬ್ಬರು. ಪತ್ರಕರ್ತ, ಸಂಪಾದಕ, ಸಾಹಿತಿ, ಕಥೆಗಾರ, ನಟ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ರವಿ ಬೆಳಗೆರೆಯವರು. ಒಂದು ಕಾಲದಲ್ಲಿ ತನ್ನ ಜೀವನವನ್ನು ನಡೆಸುವುದಕ್ಕೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ತನ್ನ ಜೀವನವನ್ನು ಆರಂಭಿಸಿರ್ತಕ್ಕಂತಹ ರವಿ ಬೆಳಗೆರೆಯವರು ಬರುತ್ತಾ ಬಹಳಷ್ಟು ಜನಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂತಹ ಪತ್ರಕರ್ತರ ಪೈಕಿ ಒಬ್ಬರಾಗ್ತಾರೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಯೇ ಖಂಡಿತವಾಗಿಯೂ ಕೂಡ ಇಲ್ಲ. ಪಾಪಿಗಳ ಲೋಕದಲ್ಲಿ ಎನ್ನುವಂತಹ ಬರಹದ ಮೂಲಕ ಅಪರಾಧ ಜಗತ್ತಿನ ಕಥೆಗಳನ್ನು ಜನರಿಗೆ ತಲುಪಿಸಿದ್ದು ಹೇಗೆ? ಹಾಯ್ ಬೆಂಗಳೂರು ಎನ್ನುವಂತಹ ಪತ್ರಿಕಾ ಮಾಧ್ಯಮವನ್ನು ಆರಂಭಿಸಿ ಕನ್ನಡದ ಪತ್ರಿಕಾ ಮಾಧ್ಯಮದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದ್ದು ಹೇಗೆ? ಅವರ ಸಾಹಿತ್ಯ, ಪತ್ರಿಕೋದ್ಯಮ, ಅವರ ಕ್ರೈಮ್ ಡೈರಿ, ಅವರ ವೈಯಕ್ತಿಕ ಜೀವನ, ಅವರ ವಿವಾದಗಳು ಮತ್ತು ಕೊನೆಯ ದಿನಗಳವರೆಗೆ ನಡೆದಂತಹ ಪ್ರಮುಖ ಘಟನೆಗಳು ಏನು? ಬನ್ನಿ ಇಂದು ರವಿ ಬೆಳಗೆರೆಯವರ ಜೀವನದ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಗತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಈ ವಿಡಿಯೋ, ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿತ್ತು ಅಂತಂದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇವತ್ತು ಯಾರೆಲ್ಲ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದೀರೋ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬನ್ನಿ ಇವತ್ತು ರವಿ ಬೆಳಗೆರೆಯವರ ಜೀವನವನ್ನು ಕುರಿತು ಒಂದಿಷ್ಟು ಅಂಶವನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ರವಿ ಬೆಳಗೆರೆಯವರು 1958ರ ಮಾರ್ಚ್ 15ರಂದು ಬಳ್ಳಾರಿಯಲ್ಲಿ ಜನಿಸ್ತಾರೆ. ಬಾಲ್ಯ ಮತ್ತು ಶಿಕ್ಷಣದ ಆರಂಭಿಕ ದಿನಗಳು ಬಳ್ಳಾರಿ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಳೀತಾರೆ. ಅವರ ಶಿಕ್ಷಣದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಇದ್ದರೂ ಕೂಡ ಓದುವ ಮತ್ತು ಬರೆಯುವ ಆಸಕ್ತಿ ಅವರಲ್ಲಿ ಎಂದಿಗೂ ಕೂಡ ಕಡಿಮೆ ಆಗಿರಲಿಲ್ಲ. ನಂತರ ಅವರು ಇತಿಹಾಸ ಮತ್ತು ಪುರಾತತ್ವ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದರು ಅನ್ನುವುದು ಹಲವು ವರದಿಗಳು ತಿಳಿಸುತ್ತವೆ. ಪತ್ರಕರ್ತರಾಗುವ ಮೊದಲು ರವಿ ಬೆಳಗೆರೆಯವರು ಇತಿಹಾಸದ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿರ್ತಾರೆ. ಬಳ್ಳಾರಿ, ಹಾಸನ ಮತ್ತು ಹುಬ್ಬಳ್ಳಿಯಂತಹ ಸ್ಥಳಗಳಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿರ್ತಕ್ಕಂತಹ ರವಿ ಬೆಳಗೆರೆಯವರು ತಮ್ಮ ಬರವಣಿಗೆ ಮೇಲಿನ ಆಸಕ್ತಿಯನ್ನು ಮುಂದುವರಿಸುವುದಕ್ಕೆ ತಾವು ಬೆಂಗಳೂರಿನತ್ತ ಪಯಣವನ್ನು ಮಾಡಬೇಕು ಎನ್ನುವುದಾಗಿ ನಿರ್ಧಾರವನ್ನು ಕೈಗೊಂಡು ಬೆಂಗಳೂರಿನತ್ತ ಧಾವಿಸ್ತಾರೆ ರವಿ ಬೆಳಗೆರೆಯವರು. ಹೀಗೆ ತನ್ನ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಬೆಂಗಳೂರಿನ ಕಡೆಗೆ ಧಾವಿಸಿರ್ತಕ್ಕಂತಹ ರವಿ ಬೆಳಗೆರೆಯವರು ಮೊದಲು ಹಲವು ರೀತಿಯ ಕೆಲಸಗಳನ್ನು ಮಾಡಬೇಕಾಗಿರ್ತಕ್ಕಂತಹ ಸನ್ನಿವೇಶಗಳು, ಪರಿಸ್ಥಿತಿಗಳು ಉದ್ಭವ ಆಗಿರುತ್ತೆ ಅನ್ನುವುದಾಗಿ ಹಲವು ವರದಿಗಳು ತಿಳಿಯಪಡಿಸುತ್ತದೆ. ರೂಮ್ ಬಾಯ್ ಆಗಿ, ರಿಸೆಪ್ಷನಿಸ್ಟ್ ಆಗಿ, ಪತ್ರಿಕೆ ವಿವರಣೆ, ಹಾಲು ಮಾರಾಟ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹಾಗೂ ಮುದ್ರಣ ಕ್ಷೇತ್ರದ ಕೆಲಸದವರೆಗೂ ಕೂಡ ಅವರು ಮಾಡಿದ್ದರು ಎನ್ನುವುದು ವರದಿಗಳಲ್ಲಿ ಉಲ್ಲೇಖವಿದೆ. ಇದೇ ಒಂದು ಅನುಭವಗಳು ಮುಂದೆ ಅವರ ಬರವಣಿಗೆಗೆ ದೊಡ್ಡ ರೀತಿಯ ಪ್ರಭಾವವನ್ನು ಬೀರಿದವು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಪತ್ರಿಕಾ ಮಾಧ್ಯಮದ ಕಡೆಗೆ ತಿರುವು. ರವಿ ಬೆಳಗೆರೆಯವರ ಜೀವನದಲ್ಲಿ ಪತ್ರಿಕಾ ಮಾಧ್ಯಮವು ಒಂದು ಬಹಳ ದೊಡ್ಡ ಮಟ್ಟದ ತಿರುವು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 1980ರ ದಶಕದ ಕೊನೆಯಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ತನ್ನದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸುವುದಕ್ಕೆ ಆರಂಭಿಸ್ತಾರೆ ರವಿ ಬೆಳಗೆರೆಯವರು. ಕರ್ಮವೀರ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಕೆಲಸಗಳನ್ನು ಮಾಡಿದಂತಹ ಇವರು ತಮ್ಮ ವಿಶೇಷವಾಗಿರತಕ್ಕಂತಹ ಬರವಣಿಗೆಯ ಮುಖಾಂತರ ಓದುಗರ ಗಮನವನ್ನು ಸೆಳೆಯುವುದಕ್ಕೆ ಶುರು ಮಾಡ್ತಾರೆ. ವಿಶೇಷವಾಗಿ ಪಾಪಿಗಳ ಜಗತ್ತು ಎನ್ನುವಂತಹ ಒಂದು ಅಂಕಣ ಅವರಿಗೆ ಬಹಳಷ್ಟು ಜನಮೆಚ್ಚುಗೆಯನ್ನು ತಂದು ಕೊಟ್ಟಿತು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರು ನಗರದ ಅಪರಾಧ ಜಗತ್ತು, ಅಂಡರ್ ವರ್ಲ್ಡ್, ಹೀಗೆ ಅದರ ಹಿಂದೆ ಇರತಕ್ಕಂತಹ ವ್ಯಕ್ತಿಗಳ ಜೀವನ ಶೈಲಿಯನ್ನ ಓದುಗರ ಮುಂದೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಶೈಲಿಯ ಮುಖಾಂತರ ಓದುಗರ ಮುಂದೆ ತಂದು ಇಡುವಂತಹ ಕೆಲಸವನ್ನ ರವಿ ಬೆಳಗೆರೆಯವರು ಮಾಡ್ತಾ ಬರ್ತಿರ್ತಾರೆ. ಇವರ ಬರವಣಿಗೆಗೆ ವಿಶೇಷವಾಗಿರ್ತಕ್ಕಂತಹ ಅಭಿಮಾನಿ ವರ್ಗವೇ ಇತ್ತು ಅಂತ ಹೇಳಿದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ತನ್ನ ಬರವಣಿಗೆಯ ಮುಖಾಂತರ ಎಲ್ಲ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ರು ರವಿ ಬೆಳಗೆರೆಯವರು. ಹಾಯ್ ಬೆಂಗಳೂರು ಅವರ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಳ್ಳಿಕ್ಕೆ ಶುರುವಾಗ್ತದೆ. 1995ರಲ್ಲಿ ರವಿ ಬೆಳಗೆರೆಯವರು ಮತ್ತು ಅವರ ಸ್ನೇಹಿತರು ಸೇರಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಆರಂಭಿಸ್ತಾರೆ. ಈ ಪತ್ರಿಕೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಅಭಿಮಾನಿ ವರ್ಗವನ್ನೇ ಹೊಂದಿತ್ತು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಈ ಪತ್ರಿಕೆಗೋಸ್ಕರ ಎಷ್ಟೋ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಕೂತಿರ್ತಿದ್ರು. ಆ ಪರಿಯಾಗಿರ್ತಕ್ಕಂತಹ ಅಭಿಮಾನಿ ವರ್ಗವನ್ನೇ ಹೊಂದಿದ್ರು ರವಿ ಬೆಳಗೆರೆಯವರು ತನ್ನ ಒಂದು ಬರಹದ ಮುಖಾಂತರ. ಪಾಪಿಗಳ ಲೋಕದಲ್ಲಿ, ಲವಲವಿಕೆ, ಬಾಟಮ್ ಐಟಮ್, ಖಾಸ್ ಬಾತ್ ಸೇರಿದಂತೆ ಹಲವು ಅಂಕಣಗಳು ಓದುಗರ ಮನಸ್ಸಿನಲ್ಲಿ ಒಂದು ಕುತೂಹಲವನ್ನು ಮೂಡಿಸಿದ್ದಂತೂ ನಿಜ.
ಒಂದು ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ಮಾತ್ರ ಹೇಳದೆ ಆ ಸುದ್ದಿಯನ್ನೇ ಒಂದು ಕಥೆಯ ರೀತಿಯಲ್ಲಿ ಎಲ್ರಿಗೂ ಕೂಡ ಮನಮುಟ್ಟುವಂತೆ ಹೇಳುವುದು ರವಿ ಬೆಳಗೆರೆಯವರ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯಾಗಿತ್ತು. ಆದರೆ ಅದೇ ಕಾರಣಕ್ಕೆ ಅವರ ಬರಹಗಳು ಕೆಲವೊಮ್ಮೆ ವಿವಾದಗಳಿಗೂ ಕೂಡ ಕಾರಣವಾಗುತ್ತಿದ್ದವು. ಸಾಹಿತಿಯಾಗಿ ರವಿ ಬೆಳಗೆರೆಯವರು ಕೇವಲ ಪತ್ರಿಕಾ ಮಾಧ್ಯಮವನ್ನು ನಡೆಸುವಂತಹ ಕೆಲಸವನ್ನು ಮಾತ್ರ ಮಾಡುತ್ತಿರಲಿಲ್ಲ, ಅದರ ಜೊತೆಗೆ ಒಬ್ಬ ಸಕ್ರಿಯವಾಗಿರ್ತಕ್ಕಂತಹ ಸಾಹಿತಿಯೂ ಕೂಡ ಆಗಿದ್ರು. ಕತೆ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದ ಮತ್ತು ಕ್ರೈಮ್ ರಿಲೇಟೆಡ್ ನಾನ್ ಫಿಕ್ಷನ್ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಬರೆಯುವಂತಹ ಕೆಲಸವನ್ನು ಮಾಡಿದ್ರು ರವಿ ಬೆಳಗೆರೆಯವರು. ಅವರು ಬರೆದಿರ್ತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಕೃತಿಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದರೆ ಹಿಮಾಲಯನ್ ಬ್ಲೆಂಡರ್, ಪಾಪಿಗಳ ಲೋಕದಲ್ಲಿ, ರಾಜ್ಲೀಲಾ ವಿನೋದ, ಖಾಸ್ ಬಾತ್, ಹೇಳಿ ಹೋಗು ಕಾರಣ, ನೀ ಹಿಂಗ ನೋಡಬೇಡ ನನ್ನ, ಭೀಮಾ ತೀರದ ಹಂತಕರು, ಹೀಗೆ ಇನ್ನು ಅನೇಕ ರೀತಿಯ ಕೃತಿಗಳನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಹೀಗೆ ಬಹುಸಂಖ್ಯೆಯ ಕೃತಿಯನ್ನು ರಚಿಸುವಂತಹ ಒಬ್ಬ ಸಾಹಿತಿಯೂ ಕೂಡ ರವಿ ಬೆಳಗೆರೆಯವರು ಆಗಿದ್ರು. ನಂತರ ರವಿ ಬೆಳಗೆರೆಯವರು ಓ ಮನಸೆ ಎನ್ನುವಂತಹ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸ್ತಾರೆ. ಯುವಕರ ಜೀವನ, ಅವರ ಸಮಸ್ಯೆಗಳು, ಅವರ ಭಾವನೆಗಳು, ಸಂಬಂಧಗಳು, ಅವರ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ವೇದಿಕೆಯಾಗಿ ಓ ಮನಸೆ ನಿರ್ಮಾಣಗೊಂಡಿತು. ಪತ್ರಿಕೋದ್ಯಮದ ಜೊತೆಗೆ ಯುವ ಓದುಗರೊಂದಿಗೆ ಭಾವನಾತ್ಮಕವಾಗಿರ್ತಕ್ಕಂತಹ ಸಂಪರ್ಕವನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ಒಂದು ಪತ್ರಿಕೆ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿತ್ತು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಯುವ ಓದುಗರು ಅವರನ್ನು ಮೆಚ್ಚಿಕೊಳ್ಳುವುದಕ್ಕೆ, ಅವರ ಅಂಕಣಗಳನ್ನು, ಅವರ ಸ್ಟೋರಿಗಳನ್ನು, ಆ ಒಂದು ಪತ್ರಿಕೆಯನ್ನು ಓದುವುದಕ್ಕೆ ಶುರು ಮಾಡ್ತಾರೆ. ಟಿವಿ ಪ್ರಪಂಚದ ರವಿ ಬೆಳಗೆರೆ ಹೀಗೆ ಮುದ್ರಣ ಮಾಧ್ಯಮದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಭಿನ್ನವಾಗಿರ್ತಕ್ಕಂತಹ ಬರವಣಿಗೆಯ ಮುಖಾಂತರ ಅಭಿಮಾನಿ ವರ್ಗವನ್ನು ಗಳಿಸಿಕೊಂಡಿರ್ತಕ್ಕಂತಹ ರವಿ ಬೆಳಗೆರೆಯವರು ಟಿವಿ ಮಾಧ್ಯಮದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಲಿಕ್ಕೆ ಶುರು ಮಾಡ್ತಾರೆ. ಕ್ರೈಮ್ ಡೈರಿ ಎನ್ನುವಂತಹ ಕಾರ್ಯಕ್ರಮದ ಮುಖಾಂತರ ಅಪರಾಧ ಪ್ರಕರಣಗಳ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ಸ್ಟೋರಿ ಟೆಲ್ಲಿಂಗ್ ಮತ್ತು ನರೇಷನ್ ಶೈಲಿಯಲ್ಲಿ ಪ್ರೇಕ್ಷಕರಿಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡಿದ್ರು ರವಿ ಬೆಳಗೆರೆಯವರು. ಅವರ ಧ್ವನಿಯಾಗಿರಬಹುದು, ಕತೆ ಹೇಳುವಂತಹ ಶೈಲಿಯೇ ಆಗಿರಬಹುದು, ಹಾಗೂ ಪ್ರೇಕ್ಷಕರಲ್ಲಿ ಸಸ್ಪೆನ್ಸ್ ಅನ್ನು ಮೂಡಿಸುವಂತಹ ರೀತಿ, ಆ ಒಂದು ನರೇಷನ್ನೇ ಆಗಿರಬಹುದು, ಈ ಒಂದು ಕಾರ್ಯಕ್ರಮವನ್ನು ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿತ್ತು ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದರ ಮುಖಾಂತರ ಕೇವಲ ಪತ್ರಿಕೆಯನ್ನು ಓದುವವರಿಗೆ ಮಾತ್ರ ರವಿ ಬೆಳಗೆರೆಯವರ ಹೆಸರು ಪರಿಚಯವಾಗಿ ಇರಲಿಲ್ಲ. ಟಿವಿಯನ್ನು ನೋಡ್ತಕ್ಕಂತಹ ಅಥವಾ ಟೆಲಿವಿಷನ್ಗಳನ್ನು ನೋಡ್ತಕ್ಕಂತಹ ಎಲ್ಲ ಪ್ರೇಕ್ಷಕರ ಮನಸ್ಸಿನಲ್ಲಿಯೂ ಕೂಡ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಅಥವಾ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ರವಿ ಬೆಳಗೆರೆಯವರು. ಜೊತೆಗೆ ರವಿ ಬೆಳಗೆರೆಯವರು ಇದಕ್ಕೆ ಮಾತ್ರ ಸೀಮಿತವಾಗಿ ಇರದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ನಡ ಚಲನಚಿತ್ರದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಟನಾಗಿ ಮತ್ತು ಬರಹಗಾರನಾಗಿ ಕೆಲವು ಚಿತ್ರಗಳಿಗೆ ಅವರು ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇದರ ಮುಖಾಂತರ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಛಾಪನ್ನು ಮೂಡಿಸುವಂತಹ ಕೆಲಸವನ್ನು ಕೂಡ ರವಿ ಬೆಳಗೆರೆಯವರು ಮಾಡಿದ್ರು. ಇನ್ನು ಅವರು ಕಂಡುಕೊಂಡಿರ್ತಕ್ಕಂತಹ ಒಂದಿಷ್ಟು ಚಿತ್ರಗಳನ್ನು ನಾವು ನೋಡೋದಾಯಿತು ಅಂತಂದರೆ ಡೆಡ್ಲಿ ಸೋಮ ಆಗಿರಬಹುದು, ಗಂಡ ಹೆಂಡತಿ, ಮಾದೇಶ, ವಾರಸುದಾರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅವರು ನಟನಾಗಿ ಮತ್ತು ಆ ಒಂದು ಬರವಣಿಗೆಯಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿದ್ದಾರೆ ಎನ್ನುವುದು ವರದಿಗಳಲ್ಲಿ ಉಲ್ಲೇಖವಾಗಿದೆ. ಅಂದರೆ ರವಿ ಬೆಳಗೆರೆಯವರ ಸೃಜನಶೀಲತೆ ಎನ್ನುವುದು ಕೇವಲ ಪತ್ರಿಕಾ ಮಾಧ್ಯಮಕ್ಕೆ ಮತ್ತು ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿ ಇರಲಿಲ್ಲ. ಅವರು ಶಿಕ್ಷಣಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಆ ಒಂದು ಪ್ರಯತ್ನವೇ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ. ಬೆಂಗಳೂರಿನಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಆರಂಭಿಸಿರ್ತಕ್ಕಂತಹ ಅವರು ಪತ್ರಿಕೋದ್ಯಮ ಮತ್ತು ಸಾಹಿತ್ಯದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸುವುದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ರವಿ ಬೆಳಗೆರೆಯವರು. ರವಿ ಬೆಳಗೆರೆಯವರು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ, ಇಷ್ಟೆಲ್ಲ ಗೌರವವನ್ನು ಸಂಪಾದಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗಾದರೆ ರವಿ ಬೆಳಗೆರೆಯವರಿಗೆ ಸಮಾಜ ಯಾವ ರೀತಿಯಾಗಿ ಗೌರವವನ್ನು ಕೊಟ್ಟಿತ್ತು, ಯಾವ ರೀತಿಯಾಗಿ ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಕೊಟ್ಟಿತ್ತು, ಅವರಿಗೆ ಲಭಿಸಿರ್ತಕ್ಕಂತಹ ಒಂದಿಷ್ಟು ಪ್ರಶಸ್ತಿಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಾಧನಾ ಗೌರವವನ್ನು ಕೂಡ ಇವರಿಗೆ ಕೊಟ್ಟು ಗೌರವಿಸುವುದನ್ನು ನಾವು ಕಾಣಬಹುದು. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಹಲವು ರೀತಿಯ ಗೌರವ
ಗೌರವವನ್ನು ಇವರು ತಮ್ಮ ಮುಡಿಗೇರಿಸಿಕೊಳ್ಳುವುದರ ಮುಖಾಂತರ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ಥಾನಮಾನವನ್ನು ಸೃಷ್ಟಿಸಿಕೊಂಡು ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಗೌರವದ ಸ್ಥಾನವನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗಿದ್ರು ರವಿ ಬೆಳಗೆರೆಯವರು. ಹೀಗೆ ರವಿ ಬೆಳಗೆರೆಯವರು ತಮ್ಮ ಜೀವನದ ಕೊನೆಯ ಘಳಿಗೆಯಲ್ಲಿ ಕನ್ನಡದ ಬಹು ಬೇಡಿಕೆಯ ಒಂದು ರಿಯಾಲಿಟಿ ಶೋ ಆಗಿರ್ತಕ್ಕಂತಹ ಕನ್ನಡದ ಬಿಗ್ ಬಾಸ್ ಸೀಸನ್ 7ನಲ್ಲಿಯೂ ಕೂಡ ಭಾಗವಹಿಸಿ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ಳುವಲ್ಲಿ ಇವರು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು ರವಿ ಬೆಳಗೆರೆಯವರ ಕೊನೆಯ ದಿನಗಳ ಬಗ್ಗೆ ನಾವು ನೋಡೋದಾಯಿತು ಅಂತಂದರೆ 2020 ರವಿ ಬೆಳಗೆರೆಯವರು ತಮ್ಮ ಕಚೇರಿಯಲ್ಲಿ ಇದ್ದಾಗಲೇ ಅವರಿಗೆ ಎದೆನೋವು ಕಾಣಿಸಿಕೊಂಡಿತು. ಅವರನ್ನು ಕೂಡಲೇ ಹತ್ತಿರದಲ್ಲಿರತಕ್ಕಂತಹ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ವಿಧಿ ಆಟ ಬೇರೆಯದ್ದೇ ಆಗಿತ್ತು ನೋಡಿ. ಅದೇ ನವೆಂಬರ್ 13 ಬೆಂಗಳೂರಿನಲ್ಲಿ ತಮ್ಮ 62ನೇ ವಯಸ್ಸಿನಲ್ಲಿ ಅವರು ಹೃದಯಾಘಾತದಿಂದ ನಮ್ಮನ್ನು ಅಗಲುವಂತಹ ಗಳಿಗೆ ಬಂದುಬಿಟ್ಟಿತು. ಅವರ ನಿಧನದ ಸುದ್ದಿ ಕನ್ನಡ ಪತ್ರಿಕೋದ್ಯಮದ ಜಗತ್ತಿಗೆ ಮತ್ತು ಕನ್ನಡ ಸಾಹಿತ್ಯ ಜಗತ್ತಿಗೆ ಮತ್ತು ಕನ್ನಡ ಟೆಲಿವಿಷನ್ ಜಗತ್ತಿಗೂ ಕೂಡ ಒಂದು ತುಂಬಲಾರದ ನಷ್ಟ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆ ಪರಿಯಾಗಿರ್ತಕ್ಕಂತಹ ತನ್ನದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸುವಂತಹ ಕೆಲಸವನ್ನು ಈ ಒಂದು ಕ್ಷೇತ್ರಗಳಲ್ಲಿ ಅವರು ಮಾಡಿದ್ರು. ರವಿ ಬೆಳಗೆರೆಯವರ ಜೀವನವನ್ನು ಒಂದೇ ಪದದಲ್ಲಿ ವಿವರಿಸುವುದಕ್ಕೆ ಸಾಧ್ಯವಿಲ್ಲ. ಅವರು ಪತ್ರಕರ್ತ, ಸಾಹಿತಿ, ಸಂಪಾದಕ, ಕತೆಗಾರ, ನಿರೂಪಕ, ನಟ. ಆದರೆ ಇವನ್ನೆಲ್ಲ ಹೊರತುಪಡಿಸಿ ಅವರು ಕನ್ನಡದಲ್ಲಿ ಕಥೆಯನ್ನು ಹೇಳುವಂತಹ ಶೈಲಿಯನ್ನೇ ವಿಭಿನ್ನವಾಗಿಸಿದಂತಹ ವ್ಯಕ್ತಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಬಡತನದಿಂದ ಆರಂಭಿಸಿ ಮೊದಲು ಹಲವು ರೀತಿಯ ಕೆಲಸಗಳನ್ನು ಮಾಡುತ್ತಾ ನಂತರ ಕನ್ನಡ ಪತ್ರಿಕೋದ್ಯಮದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥವರು ರವಿ ಬೆಳಗೆರೆಯವರು. ಅವರ ವಿಚಾರಧಾರೆಗಳನ್ನು ಒಪ್ಪುವವರು ಇದ್ದರು, ಅವರ ವಿಚಾರಧಾರೆಗಳನ್ನು ಟೀಕೆ ಮಾಡುವಂಥವರು ಕೂಡ ಇದ್ದರು, ಅವರ ವಿಚಾರಧಾರೆಗಳನ್ನು ಒಪ್ಪದೇ ಇರುವವರು ಕೂಡ ಇದ್ದರು. ಆದರೆ ಒಂದು ಮಾತು ಸತ್ಯ, ಕನ್ನಡ ಪತ್ರಿಕಾ ಮಾಧ್ಯಮದ ಇತಿಹಾಸದ ಅಧ್ಯಯನಗಳಲ್ಲಿ ರವಿ ಬೆಳಗೆರೆಯವರ ಒಂದು ಅಧ್ಯಾಯವೂ ಕೂಡ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಪಡ್ಕೊಳ್ಳುತ್ತೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಈ ಲೋಕವನ್ನು ಬಿಟ್ಟು ಹೋಗಬಹುದು, ಆದರೆ ಅವನು ಬರೆದಿರತಕ್ಕಂತಹ ಬರಹಗಳು, ಅವನು ಹೇಳಿರ್ತಕ್ಕಂತಹ ಕಥೆಗಳು ಮತ್ತು ಮಾಡಿದಂತಹ ಕೆಲಸಗಳು ಎಂದಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ, ಎಂದಿಗೂ ಕೂಡ ಓದುಗರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ಳುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತವೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಮ್ಮ ಕಥೆಯ ನಾಯಕ ರವಿ ಬೆಳಗೆರೆಯವರು ಕೂಡ ಅಂತಹದ್ದೇ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಪ್ರಿಯ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ರವಿ ಬೆಳಗೆರೆಯವರ ಜೀವನದ ಯಾವ ಭಾಗ ಇಷ್ಟವಾಯಿತು ಎನ್ನುವುದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವರ ಪತ್ರಿಕೋದ್ಯಮವೇ, ಪಾಪಿಗಳ ಲೋಕದಲ್ಲಿ ಎನ್ನುವಂತಹ ಬರಹವೇ, ಕ್ರೈಮ್ ಡೈರಿ ನರೇಷನ್ವೇ ಅಥವಾ ಸಾಹಿತ್ಯವೇ ಯಾವುದು ಎನ್ನುವುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡೋದನ್ನು ಮಾತ್ರ ಮರೆಯಬೇಡಿ. ಇನ್ನು ನಾಳೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಎದುರಿಗೆ ತೆರೆದಿಡುವಂತಹ ಕೆಲಸವನ್ನು ಮಾಡ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಕರುನಾಡಿಗೆ.